ನಮಸ್ಕಾರ. ವರ್ಲ್ಡ್ ಟಾಪ್ 6 ರಿಚ್ ರಾಶಿ ನಕ್ಷತ್ರ, ವರ್ಲ್ಡ್ ಟಾಪ್ 6 ಪೂರ್ ರಾಶಿ ನಕ್ಷತ್ರ. ಇವಾಗ ಟೋಟಲ್ 12 ರಾಶಿಗಳಿದ್ದಾವೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್, ಮಕರ, ಕುಂಭ, ಮೀನ ರಾಶಿ. ಟೋಟಲ್ 12 ರಾಶಿಗಳಿದ್ದಾವೆ. 12 ರಾಶಿಗಳಿಗೆ ನಾವು ಡಿವೈಡ್ ಮಾಡಿದಾಗ 6 ರಾಶಿಗಳು ವಿಪರೀತ ಶ್ರೀಮಂತರು, ಇನ್ನು 6 ರಾಶಿಗಳು ವಿಪರೀತ ಬಡವರು. ಇಡೀ ಪ್ರಪಂಚದಲ್ಲೇ ನೋಡಿಕೊಂಡಾಗ, ಇಡೀ ವಿಶ್ವದಲ್ಲೇ ನೋಡಿಕೊಂಡಾಗ, ಇಡೀ ಜಗತ್ತಿನಲ್ಲೇ ನಾವು ಕಂಪ್ಯಾರಿಸನ್ ಮಾಡಿದಾಗ ಎಲ್ಲ ಕ್ಷೇತ್ರದಲ್ಲೂ ಮಿಂದೆದ್ದಿರ್ತಾರೆ. ಇಬ್ಬರು ಈ 12 ರಾಶಿನರು ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ. ಎಲ್ಲ ಉದ್ಯೋಗದಲ್ಲೂ, ಎಲ್ಲ ವ್ಯಾಪಾರದಲ್ಲೂ, ಎಲ್ಲ ಕೃಷಿ ವ್ಯವಸಾಯದಲ್ಲೂ, ರಾಜಕೀಯದಲ್ಲೂ, ಚಲನಚಿತ್ರ ರಂಗದಲ್ಲೂ, ರಂಗಭೂಮಿಯಲ್ಲೂ, ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೂ, ರಾಜಕೀಯದಲ್ಲೂ, ಉದ್ಯಮಿಗಳಾಗಿ, ಕೈಗಾರಿಕೋದ್ಯಮಿಗಳಾಗಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಈ 12 ರಾಶಿಯಲ್ಲೂ ಇರ್ತಾರೆ. ಬಟ್ ಇಡೀ ಜಗತ್ತಿನಲ್ಲೇ, ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ಈ 12 ರಾಶಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಈ ಟಾಪ್ 6 ಶ್ರೀಮಂತ ರಾಶಿಗಳು ಯಾವ್ಯಾವಪ್ಪ ಅಂದರೆ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಧನಸ್ಸು ರಾಶಿ, ಮೇಷ ರಾಶಿ. ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲಿ ಶ್ರೀಮಂತ ಒಂದು ಈ ರಾಶಿಯವರು. ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಜಗತ್ತಿನಲ್ಲಿ ವರ್ಲ್ಡ್ ಟಾಪ್ 6 ಪೂರು ಬಡವರಾಗಿರೋ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮೀನ ರಾಶಿ. ಈ 12 ರಾಶಿಗಳಲ್ಲಿ ಈ 6 ರಾಶಿಗಳು ವಿಪರೀತ ಶ್ರೀಮಂತ ರಾಶಿಗಳು. ಈ 6 ರಾಶಿಗಳು ವಿಪರೀತ ಬಡವರ ಒಂದು ರಾಶಿಗಳು. ಕಂಪ್ಯಾರಿಸನ್ ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ರಂಗದಲ್ಲೂ ನೋಡಿಕೊಂಡಾಗ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿ 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಈ ಶ್ರೀಮಂತ ರಾಶಿಗಳು ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. ನಿಮ್ಮ ಮನೆಗಳಲ್ಲೇ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದೇ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರಲಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರಲಿ, ಯಾವುದೇ ಸಾಫ್ಟ್ವೇರ್ ಫೀಲ್ಡ್, ಐ ಟಿ ಬಿ ಟಿ ಕ್ಷೇತ್ರದಲ್ಲಿರ್ಬೋದು, IITಯಲ್ಲಿ, ಇಸ್ರೋ, ಯಾವುದೇ ಒಂದು ಕ್ಷೇತ್ರದಲ್ಲೇ ಆಗಿರ್ಬೋದು, ಎಲ್ಲ ಸೈಂಟಿಸ್ಟ್ಗಳಾಗಿರೋದು, ವಿಜ್ಞಾನಿಗಳಾಗಿರೋದು, ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಶ್ರೀಮಂತರು ಈ ಒಂದು ಟಾಪ್ 6 ರಾಶಿಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅದಕ್ಕೆ ಅದು ಏನೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲೆಲ್ಲ ಅವ್ರಿಗೆಲ್ಲ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ಮಾತ್ರ ವಿಪರೀತ ಶ್ರೀಮಂತರಾಗಲಿಕ್ಕೆ ಸಾಧ್ಯ, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಾಗಲಿಕ್ಕೆ ಸಾಧ್ಯ. ಅದೇ ಏನನ್ನ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ 6ನೇ ಮನೆಯೂ ಸೇರ್ಕೊಂಬಿಡ್ತು ಅಂತಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಕೊಟ್ಟಿರೋ ಹಣ ಬರಲ್ಲ ವಾಪಸ್ಸು, ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಬಂದ್ಬಿಡುತ್ತೆ. ಈ ಕಲಿಯುಗದಲ್ಲಿ ನಾನು ಪದೇ ಪದೇ ಹೇಳ್ತಿರ್ತೀನಿ, ಎರಡೇ ನಡೆಯೋದು, ಒಂದು ಆರೋಗ್ಯ, ಒಂದು ದುಡ್ಡು. ಇವೆರಡು ಕಣ್ಣುಗಳಿದ್ದಂಗೆ. ಇವೆರಡು ಇದ್ರೇ ಕಣ್ರಿ ಇಡೀ ಸಂಸಾರ ಜೀವನ. ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ನಾದಿನಿ ಸೊಸೆ, ಬಂಧು ಬಳಗ, ಫ್ರೆಂಡ್ಸು, ಸಂಬಂಧಿಕರು ಎಲ್ಲರೂ. ಈ ಆರೋಗ್ಯ, ದುಡ್ಡು ಇವೆರಡೇ ನಡೆಯೋದು. ಪ್ರಪಂಚದಲ್ಲಿ ನಡೀತಿರೋದು ಇವೆರಡು. ಒಳ್ಳೆ ಮನಸ್ಸು ಇರುವಾಗ, ಬದುಕಿರುವಾಗ ಕೈಲಾದಷ್ಟು ದಾನ ಧರ್ಮಗಳು ಮಾಡ್ತಾ ಬರಬೇಕು. ಇಷ್ಟೇ ನಡೆಯೋದು. ಇದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಇನ್ನೇನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ನನ್ನ ಪ್ರಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.